ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ಚಾರುಲತಾರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಚಾರುಲತಾರವರು ಕನ್ನಡದಲ್ಲಿ ಒಟ್ಟು 31 ಚಲನಚಿತ್ರಗಳಲ್ಲಿ ನಟಿಸಿದ್ದು, ನಾವಿಂದು ಆ 31 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಚಾರುಲತಾರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಓ ಮಲ್ಲಿಗೆ. ಈ ಚಿತ್ರವನ್ನು ವಿ ಮನೋಹರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಚೈತಾಲಿ, ಅಶೋಕ್, ಅವಿನಾಶ್, ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎರಡನೇ ಚಲನಚಿತ್ರ ಜೋಡಿ ಅಕ್ಕಿ. ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ವಿಜಯಲಕ್ಷ್ಮಿ, ಹರೀಶ್ ರೈ, ಮಂದೀಪ್ ರಾಯ್, ಕಿಶೋರಿ ಬಲ್ಲಾಳ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಮೂರನೇ ಚಲನಚಿತ್ರ ಮದುವೆ. ಈ ಚಿತ್ರವನ್ನು ವಿ ಉಮಾಕಾಂತ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಕುಮಾರ್ ಗೋವಿಂದ್, ಲಕ್ಷ್ಮಿ, ಉಮಾಶ್ರೀ, ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ಹಳ್ಳಿಯಾದರೆ ಏನು ಶಿವ. ಈ ಚಿತ್ರವನ್ನು ವಿ ಉಮಾಕಾಂತ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್, ಲೋಕೇಶ್, ದೊಡ್ಡಣ್ಣ, ರಮೇಶ್ ಭಟ್, ಶೋಭರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಅಂತರ್ಗಾಮಿ. ಈ ಚಿತ್ರವನ್ನು ಎ ಬಾಲಕೃಷ್ಣರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ತಾರಾ, ಭವ್ಯಶ್ರೀ ರೈ, ಶೋಭರಾಜ್, ಎನ್ ಲಕ್ಷ್ಮೀದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಸಿಂಹದ ಗುರಿ. ಈ ಚಿತ್ರವನ್ನು ಯು ನಾರಾಯಣ ರಾವ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಅಮೂಲ್ಯ, ಶೋಭರಾಜ್, ಲಕ್ಷ್ಮಣ್, ಉಮೇಶ್, ಸತ್ಯಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಮಾತಿನ ಮಲ್ಲ. ಈ ಚಿತ್ರವನ್ನು ಯೋಗೀಶ್ ಹುಣಸೂರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್, ವಿಜಯಲಕ್ಷ್ಮಿ, ಸ್ವರ್ಣ, ವಾಣಿಶ್ರೀ, ರಾಮಕೃಷ್ಣ, ಉಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಸುವ್ವಿ ಸುವಲಾಲಿ. ಈ ಚಿತ್ರವನ್ನು ಎಸ್ ಮಹೇಂದರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಶಿಲ್ಪಾ, ಸಿ.ಆರ್. ಸಿಂಹ, ಮುಖ್ಯಮಂತ್ರಿ ಚಂದ್ರು, ರೇಖಾ ದಾಸ್, ಅವಿನಾಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಜಯದೇವ್. ಈ ಚಿತ್ರವನ್ನು ಎಚ್ ವಾಸುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್, ದೊಡ್ಡಣ್ಣ, ಶ್ರೀನಾಥ್, ಸುಮಿತ್ರಾ, ಪ್ರಮೀಳಾ ಜೋಶಾಯ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಗಡಿಬಿಡಿ ಕೃಷ್ಣ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರವಳಿ, ಇಂದ್ರಜಾ, ತಾರಾ, ಬಿ.ವಿ. ರಾಧಾ, ಅವಿನಾಶ್, ಸಿ.ಆರ್. ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ. 11ನೇ ಚಲನಚಿತ್ರ ಜಗತ್ ಕಿಲಾಡಿ. ಈ ಚಿತ್ರವನ್ನು ಚಿಕ್ಕಣ್ಣನವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್, ಪವಿತ್ರ ಲೋಕೇಶ್, ಬಿ.ವಿ. ರಾಧಾ, ಲೋಕನಾಥ್, ಎನ್ ಲಕ್ಷ್ಮೀದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 12ನೇ ಚಲನಚಿತ್ರ ಹಬ್ಬ. ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಶ್, ಶಶಿಕುಮಾರ್, ಜಗ್ಗೇಶ್, ದೇವರಾಜ್, ಜಯಪ್ರದಾ, ಊರ್ವಶಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 13ನೇ ಚಲನಚಿತ್ರ ಅಂಡರ್ ವರ್ಲ್ಡ್. ಈ ಚಿತ್ರವನ್ನು ಕೆ ಮಧುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಯಿ ಕುಮಾರ್, ಉಮಾಶ್ರೀ, ಹೇಮಾ ಚೌಧರಿ, ಸುಧೀರ್, ನಾಜರ್, ಅಭಿಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 14ನೇ ಚಲನಚಿತ್ರ ಹೃದಯಾಂಜಲಿ. ಈ ಚಿತ್ರವನ್ನು ಭಾಸ್ಕರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಜ್ಕಮಲ್, ಸಿದ್ಧಾರ್ಥ್, ಮಧುಶ್ರೀ, ಉಮಾಶ್ರೀ, ಪದ್ಮಾ ವಾಸಂತಿ, ಲೋಕನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 15ನೇ ಚಲನಚಿತ್ರ ಇದು ಎಂಥ ಪ್ರೇಮವಯ್ಯ. ಈ ಚಿತ್ರವನ್ನು ಕೂಡ್ಲು ರಾಮಕೃಷ್ಣರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಮೇಶ್ ಅರವಿಂದ್, ಶಿಲ್ಪಾ, ರಾಜೇಶ್, ಅವಿನಾಶ್, ಜಯಜಗದೀಶ್, ಪದ್ಮಾ ವಾಸಂತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 16ನೇ ಚಲನಚಿತ್ರ ಮಿಸ್ಟರ್ ಎಕ್ಸ್. ಈ ಚಿತ್ರವನ್ನು ಅಸು ರಾಜಶೇಖರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ದೇವರಾಜ್, ಸ್ವರ್ಣ, ಸಾಧು ಕೋಕಿಲ, ಸತ್ಯಜಿತ್, ಶೋಭರಾಜ್, ಬೇಬಿ ರಕ್ಷಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 17ನೇ ಚಲನಚಿತ್ರ ಟು ವಿ. ಈ ಚಿತ್ರವನ್ನು ಸಂಗೀತಂ ಶ್ರೀನಿವಾಸ್ ರಾವ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್, ರಮ್ಯಾ ಕೃಷ್ಣ, ಜಯಂತಿ, ವಿನಯ್ ಪ್ರಸಾದ್, ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 18ನೇ ಚಲನಚಿತ್ರ ಆಹಾ ನನ್ನ ಮದುವೆಯಂತೆ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು,
ಈ ಚಿತ್ರದಲ್ಲಿ ನವರಸ ನಾಯಕ ಜಗ್ಗೇಶ್, ಸಾಧು ಕೋಕಿಲ, ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ಆಶಾಲತಾ, ರೇಖಾ ದಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ನಾಗದೇವತೆ. ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಯಿ ಕುಮಾರ್, ಪ್ರೇಮ, ಸೌಂದರ್ಯ, ತಾರಾ, ರಮೇಶ್ ಭಟ್, ಭವ್ಯಶ್ರೀ ರೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ಭೂಮಿ. ಈ ಚಿತ್ರವನ್ನು ಗಂಧರ್ವರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ದೇವರಾಜ್, ಲೋಕನಾಥ್, ಶಂಕರ್ ಅಶ್ವಥ್, ಕರಿಬಸವಯ್ಯ, ಕೃಷ್ಣೇಗೌಡ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ನೀ ನನ್ನ ಜೀವ. ಈ ಚಿತ್ರವನ್ನು ಸತ್ಯಜಿತ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಚರಣ್ ರಾಜ್, ಸತ್ಯಜಿತ್, ಅಖಿಲ, ಜ್ಯೋತಿ, ಬ್ಯಾಂಕ್ ಜನಾರ್ದನ್, ವೆಂಕಟೇಶ್ ಪ್ರಸಾದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ಮಿಂಚು. ಈ ಚಿತ್ರವನ್ನು ಬಿ ರಾಮಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ದೇವರಾಜ್, ದುರ್ಗಾಶ್ರೀ, ಸತ್ಯಜಿತ್, ಶಿವಕುಮಾರ್, ಸ್ವಾಸ್ತಿಕ್ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ನಕ್ಸಲೈಟ್. ಈ ಚಿತ್ರವನ್ನು ಶಿವಮಣಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ದೇವರಾಜ್, ಥ್ರಿಲ್ಲರ್ ಮಂಜು, ಶ್ರೀನಾಥ್, ವಿಜಯಲಕ್ಷ್ಮಿ, ಭವ್ಯಶ್ರೀ ರೈ, ದತ್ತಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ಇಂದ್ರಧನುಷ್. ಈ ಚಿತ್ರವನ್ನು ವಿ ಮನೋಹರ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಅಭಿಸಾರಿಕಾ, ಗುರುಕಿರಣ್, ಅವಿನಾಶ್, ಎನ್ ಲಕ್ಷ್ಮೀದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ನೀಲಾಂಬರಿ. ಈ ಚಿತ್ರವನ್ನು ಸೂರ್ಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ದೇವರಾಜ್, ರಮ್ಯಾ ಕೃಷ್ಣ, ಪ್ರೇಮ, ಸುಮನ್, ವಿನೋದ್ ಆಳ್ವ, ಚಾರು ಹಾಸನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಎಂಟಿ ಅಂದರೆ ಎಂಟಿ. ಈ ಚಿತ್ರವನ್ನು ಆನಂದ್ ಪಿ ರಾಜುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಶಶಿಕುಮಾರ್, ಚರಣ್ ರಾಜ್, ಶ್ರುತಿ, ದೊಡ್ಡಣ್ಣ, ರಾಜು ತಾಳಿಕೋಟೆ, ಸ್ನೇಹ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ಪಾಂಡವರು. ಈ ಚಿತ್ರವನ್ನು ಕೆ ವಿ ರಾಜುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್, ದೇವರಾಜ್, ಜಗ್ಗೇಶ್, ರಾಮ್ಕುಮಾರ್, ಅಭಿಜಿತ್, ಗುರ್ಲಿನ್ ಚೋಪ್ರಾ, ಭವ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 28ನೇ ಚಲನಚಿತ್ರ ಪಲ್ಲವಿ ಇಲ್ಲದ ಚರಣ. ಈ ಚಿತ್ರವನ್ನು ಶಿವಪ್ರಭುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ನಾಗಕಿರಣ್, ಪಾಯಲ್, ಮಂಡ್ಯ ರಮೇಶ್, ಲಂಬು ನಾಗೇಶ್, ಅರವಿಂದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 29ನೇ ಚಲನಚಿತ್ರ ತಬ್ಬಲಿ. ಈ ಚಿತ್ರವನ್ನು ಲೋಕಿಯವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಆಕಾಶ್, ಮೇಘಶ್ರೀ, ಸಂಗೀತ, ಸಾಧು ಕೋಕಿಲ, ಮೂಗೂರ್ ಸುಂದರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 30ನೇ ಚಲನಚಿತ್ರ ಮಹಾವೀರ ಮಾಚಿದೇವ. ಈ ಚಿತ್ರವನ್ನು ನಂದಿ ಕಾಮೇಶ್ವರ್ ರೆಡ್ಡಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಾಯಿ ಕುಮಾರ್, ಬಿ ಸಿ ಪಾಟೀಲ್, ವಿಜಯಕಾಶಿ, ಯಮುನಾ, ವಿನೋದ್ ಆಳ್ವ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಚಾರುಲತಾರವರು ನಟಿಸಿರುವ 31ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಚಕ್ರವರ್ತಿ. ಈ ಚಿತ್ರವನ್ನು ಚಿಂತನ್ ಹೇವಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ದೀಪಾ ಸನ್ನಿಧಿ, ಆದಿತ್ಯ, ಸೃಜನ್ ಲೋಕೇಶ್, ಕುಮಾರ್ ಬಂಗಾರಪ್ಪ, ಅಶೋಕ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ ಚಾರುಲತಾರವರು ನಟಿಸಿರುವ 31 ಕನ್ನಡ ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.